PPT, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಆಯ್ತಾ? ಇವೆರಡು ಒಂದೇ, ಅಂದ್ರೆ PPT ಏನು ಅಂತ ಕರೀತಾರೆ. ಎರಡಲ್ಲೂ ಒಂದು ತೊಂದರೆ ಇಲ್ಲ. ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಇದು? ಇಫ್ ಅ ಲೈನ್ ಇಸ್ ಡ್ರಾನ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್, ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಓಕೆ, ಇಲ್ಲಿ ಏನೇನು ಗೊತ್ತಾಗಲ್ಲ ನಮಗೆ. ಪ್ಯಾರಲಲ್. ಓಕೆ, ಮೊದಲನೇದಾಗಿ ಪ್ಯಾರಲಲ್ ಬಗ್ಗೆ ಹೇಳ್ತೀನಿ. ಎರಡು ಲೈನ್ ಪ್ಯಾರಲಲ್ ಇದೆ ಅಂತ ಹೇಳಿದ್ರೆ, ಈ ಲೈನ್ ಪ್ಯಾರಲಲ್ ಇದೆ ಅಂತ ಹೇಳ್ಬೋದು. ಏನಕ್ಕೆ? ಇದನ್ನ ಎಷ್ಟೇ ದೂರ ಹೇಳ್ಕೊಂಡು ಹೋದ್ರು ಭೇಟಿ ಆಗಲ್ಲ ಅದು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೈಲ್ವೆ ಟ್ರ್ಯಾಕು. ಆಯ್ತಾ? ಯಾವುದೋ ಒಂದಷ್ಟು ಉದ್ದದ್ದು ರೈಲ್ವೆ ಟ್ರ್ಯಾಕ್ ತಗೊಳ್ಳಿ. ಸರಿ, ನೀವು ಹೇಳ್ಬೋದು ಸರ್ ಹಿಂಗೆಲ್ಲ ಬೆಂಡ್ ಆಗುತ್ತಲ್ಲ ಅಂತಲ್ಲ, ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು. ಒಂದು ಉದ್ದದ್ದು ಸೀದಾ ಇರೋದು ರೈಲ್ವೆ ಟ್ರ್ಯಾಕ್ ತಗೊಳ್ಳಿ. ನೀವು ಎಷ್ಟೇ ದೂರ ಹೋದ್ರೂ ಆ ಟ್ರ್ಯಾಕು ಮುಟ್ಟೋದಿಲ್ಲ ಅಲ್ವಾ? ಸೊ ದೇ ಆರ್ ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಅಂತ ಹೇಳಿದ್ರೆ ಅದು ಟೂ ಲೈನ್ಸ್ ಆರ್ ಸೆಡ್ ಟು ಬಿ ಪ್ಯಾರಲಲ್ ಇಫ್ ದೇ ನೆವರ್ ಮೀಟ್ ಟು ಒನ್ ಆಫ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್. ಇಂಟರ್ಸೆಕ್ಟ್ ಅಂತ ಹೇಳಿದ್ರೆ ಏನು? ಇಂಟರ್ಸೆಕ್ಟ್ ಅಂತ ಹೇಳಿದ್ರೆ ಈ ತರ ಕಟ್ ಮಾಡೋದು. ಸೊ ದಿಸ್ ಪಿಂಕ್ ಲೈನ್ ಇಸ್ ಇಂಟರ್ಸೆಕ್ಟಿಂಗ್ ದಿಸ್ ಟು ಲೈನ್ 1 ಅಂಡ್ ಲೈನ್ 2 is being intersected by line 3 at point A and point B ಅಂತ ಹೇಳ್ಬೋದು. So this is intersection. The other two sides in distinct points. Distinct ಅಂತ ಹೇಳಿದ್ರೆ ಏನೋ ಬೇರೆ ಬೇರೆ. ಸರಿನಾ? ನೋಡಿ, ಪಾಯಿಂಟ್ ಎ ಪಾಯಿಂಟ್ ಬಿ ಬೇರೆ ಬೇರೆ ಪಾಯಿಂಟ್ ಅಲ್ವಾ? ಸೊ ಡಿಸ್ಟಿಂಕ್ಟ್ ಅಂದ್ರೆ ಅದು. ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಸೇಮ್ ರೇಷಿಯೋ ಅಂತ ಹೇಳಿದ್ರೆ 2/4 is same in its simplest form is same as 4/8. ಬಟ್ ಇವೆರಡು ಬೇರೆ ಬೇರೆ ನಂಬರ್, ಅದೇಂಗೆ ಈಕ್ವಲ್ ಇದೋ? ಏನಕ್ಕೆ ಅಂತ ಹೇಳಿದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ 1/2 ಬರುತ್ತೆ, ಇದನ್ನ ಸಿಂಪ್ಲಿಫೈ ಮಾಡಿದಾಗ ಇದು 1/2 ಬರುತ್ತೆ. ಸೊ ಇವೆರಡೂ ಸೇಮ್ ರೇಷಿಯೋ ಅಂತ ಹೇಳ್ಬೋದು ನಾವು. ಸೊ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ರೆಡ್ಯೂಸ್ ಮಾಡಿದಾಗ ಸರಿನಾ, ಅವೆರಡು ಈಕ್ವಲ್ ಆಗಿರುತ್ತೆ. ಹಾಗಾಗಿ ಇವೆರಡು ಸೇಮ್ ರೇಷಿಯೋ. ಸೊ ಇದನ್ನ ನೀವು 8ನೇ ಕ್ಲಾಸಲ್ಲಿ ಓದಿರ್ತೀರಾ. ಈಕ್ವಲ್ ರೇಷಿಯೋಸ್ ಅಂತನ ಅಲ್ಲ, ಅದೇನು ಹೆಸರಪ್ಪ, ಅದಕ್ಕೆ ಮರ್ತೋಯ್ತು. ಎಂಥದ್ದು? ಒಂದೇ ನಿಮಿಷ. ಈಕ್ವಲ್ ರೇಷಿಯೋ ಅಲ್ಲ, ಏನೋ ಮರ್ತೋಯ್ತು. ಸರಿನಾ? ಇಷ್ಟು ನಿಮ್ಮ ಇಲ್ಲಿ ಬರುವಂತ ವಿಚಿತ್ರವಾದ ಪದಗಳು. ಸೊ ಇದನ್ನ ಇವಾಗ ಪೂರ ಅರ್ಥ ಮಾಡ್ಕೊಳ್ಳೋಣ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ. ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್. ಓಕೆ, ಮೊದಲನೇದಾಗಿ ಟ್ರಯಾಂಗಲ್ ಬರ್ಕೊಳ್ಳೋಣ. ಇದನ್ನೆಲ್ಲ ಕ್ಲಿಯರ್ ಮಾಡೋಣ. ಸೊ ಇವಾಗ ಒಂದು ಟ್ರಯಾಂಗಲ್ ಬರ್ಕೊಳ್ಳೋಣ. ಟ್ರಯಾಂಗಲ್ ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಆಫ್ ದ ಸೈಡ್ಸ್. ಯಾವುದೋ ಒಂದು ಸೈಡ್ ತಗೊಳ್ಳೋಣ, ಇದು ಸೈಡ್ 1. ಇದಕ್ಕೆ ನಾನು ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡ್ತೀನಿ. ಸರಿನಾ? ಸೊ ಇದು ಪ್ಯಾರಲಲ್. ಸೊ ಈ ತರ ಬರೆದಾಗ ಸಿಂಬಲ್, ಏನ್ ಸಿಂಬಲ್ ಇದು? ಇವೆರಡು ಲೈನ್ ಪ್ಯಾರಲಲ್ ಇದೆ ಅಂತ ನೋಡ್ಸೋದಕ್ಕೆ ಅದು ಸಿಂಬಲ್, ಅದು ಈ ಆರೋ. ಟು ಒನ್ ಆಫ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್. ಇವೆರಡು ಈ ಲೈನ್ 1 ಅಂತ ಕರಿತೀನಿ. ಲೈನ್ 1 ಇಸ್ ಇಂಟರ್ಸೆಕ್ಟಿಂಗ್ ಸೈಡ್ 2 ಅಂಡ್ ಸೈಡ್ 3 ಅಟ್ 2 ಡಿಫ್ರೆಂಟ್ ಪಾಯಿಂಟ್ಸ್. ಇಂಟರ್ಸೆಕ್ಟಿಂಗ್ ಅಂತ ಹೇಳಿದ್ರೆ ಮೀಟ್ ಆಗ್ತಾ ಇದೆ ಅಲ್ವಾ? ಕಟ್ ಮಾಡ್ತಾ ಇದೆ ಅದನ್ನ. ಸೊ ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಅಲ್ಲಿ ಕಟ್ ಮಾಡ್ತಾ ಇದೆ. ದ ಅದರ್ ಟೂ ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಡಿಸ್ಟಿಂಕ್ಟ್ ಅಂತ ಹೇಳಿದ್ರೆ ಬೇರೆ ಬೇರೆ ಪಾಯಿಂಟ್ಸ್. ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಇದು ರೇಷಿಯೋ ಒಂದೇ ಇರುತ್ತಂತೆ. ಏನ್ ರೇಷಿಯೋ ಒಂದೇ ಇರುತ್ತೆ? ಎಕ್ಸಾಂಪಲ್ PQR ಅಂತ ತಗೊಳ್ಳೋಣ ಈ ಟ್ರಯಾಂಗಲ್. ಸೊ ಈಗ PA ಮತ್ತೆ ಓಕೆ, ಪೂರ ಲೆಂತ್ ಒಂದು 10 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಇಲ್ಲಿಂದ ಇಲ್ಲಿವರೆಗೂ. ಇದೊಂದು 8 ಸೆಂಟಿಮೀಟರ್ ಇತ್ತು, ಇದು 2 ಸೆಂಟಿಮೀಟರ್ ಇತ್ತು ಅಂತ ಹೇಳಿದ್ರೆ ಸರಿನಾ? ಇವಾಗ ಈ ಕಡೆ ನೋಡೋಣ. ಇದು ಒಂದು 20 ಸೆಂಟಿಮೀಟರ್ ತಗೊಳ್ಳೋಣ. ಇದು 16 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಇರುತ್ತೆ. ಹೇಗೆ ಗೊತ್ತು ನನಗೆ? ಅದನ್ನೇ ಹೇಗೆ ಹೇಳಿದೆ? ಇವಾಗ ಈ ಭಾಗ ನೋಡೋಣ. ಏನ್ ಹೇಳ್ತಾ ಇದೆ ಇದು ಥಿಯರಮ್ ಅಂತ ಹೇಳಿದ್ರೆ PA/AQ is equal to P/PB/BR. PB/BR.
ಸೊ ಇವೆರಡು ಸಿಂಪ್ಲಿಫೈ ಮಾಡಿದಾಗ ಇದೆಷ್ಟಿದೆ, ಇದು 8/2, ಇದು 4/1 ಆಗುತ್ತೆ. ಈ ಕಡೆ ಇದು 16/4, ಇದು ಸಿಂಪ್ಲಿಫೈ ಮಾಡಿದಾಗ 4/1 ಆಗುತ್ತೆ. ಇವೆರಡು ಈಕ್ವಲ್ ಆಗಿರುತ್ತೆ ರೇಷಿಯೋ ಫಾರ್ಮಲ್ಲಿ. ಲೆಂತ್ ಒಂದೇ ಇರಲ್ಲ, ಅದು ರೇಷಿಯೋ ತಗೊಂಡಾಗ ಎರಡು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾ ಇದೆ ಥಿಯರಮ್. ಸರಿನಾ? ಮತ್ತೊಂದು ಇದು 10 ಸೆಂಟಿಮೀಟರ್ ತಗೊಂತೀನಿ, 10 ಮೀಟರ್ ಬರೆದ್ಬಿಟ್ಟಿದ್ದೀನಿ. ಆಯ್ತು, 10 ಮೀಟರ್ ತಗೊಳ್ಳೋಣ. ಇದೊಂದು 3 ಮೀಟ್ರು, ಇದು ಎಷ್ಟಾಗುತ್ತೆ, 7 ಮೀಟರ್ ಆಗುತ್ತೆ. 3:7. ಮತ್ತೆ ಈ ಕಡೆ ಏನು ತಗೊಳ್ಳಿ, ಯಾವ್ದು ಸುಲಭ ಆಗುತ್ತೆ? 3, 7, 14 ತಗೊಳ್ಳೋಣ. 14 ಮೀಟರ್ಸ್. 3:7 ಅದನ್ನ 10, 1.4. ಇದು 1.4 ಇಂಟು 4.2 ಸೆಂಟಿಮೀಟರ್ ಆಗುತ್ತೆ ಇದು ಹುಡುಗರ. ಆಮೇಲೆ ಇದು ಎಷ್ಟದು, 1.4 ಇಂಟು 7, 70, 84, 9.8 ಸೆಂಟಿಮೀಟರ್ ಆಗುತ್ತೆ. ಸಾರಿ, ಮೀಟರ್. ಹೇಗೆ ಹೇಳಿದೆ ಇದನ್ನ ಅಂತ ಹೇಳಿದ್ರೆ, ಇವಾಗ ಡಿವೈಡ್ ಮಾಡ್ಕೊಳ್ಳಿ. 3/7, 3/7 ಆ್ಯಕ್ಚುಲಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇದೆ, ಕೋಪ್ರೈಮ್ ನಂಬರ್ಸು. 4.2/9.8. ಸೊ ಇವೆರಡು ನಾನು ಡಿವೈಡ್ ಮಾಡಿದ್ರೆ 42.98 ಅಂತ ತಗೊಳ್ಬೇಕಾದ್ರೆ 2 21s, 2 4s, 9s, 7 3s, 7 7s. ನೋಡಿ, 3/7 ಬಂತು ಕೊನೆಯದಾಗಿ. ಸೊ ರೇಷಿಯೋ ಸೇಮ್ ಇರುತ್ತೆ ಅಂತ ಹೇಳಿದ್ರೆ AP/PP is same as AQ/QC. AP/PP is same as AQ/QC. ಇನ್ ಜನರಲ್ ಆಗಿ AB A ಸೆಂಟಿಮೀಟರ್, PB B ಸೆಂಟಿಮೀಟರ್ ಆಗಿದ್ದು, AQ M ಸೆಂಟಿಮೀಟರ್ ಆಗಿದ್ದು, QM ಸೆಂಟಿಮೀಟರ್ ಅಲ್ಲ, ಯಾವ್ದಾದ್ರು ಬೇರೆ ಯೂನಿಟ್ ಆಗಿದ್ದು ತೊಂದರೆ ಇಲ್ಲ. ರೇಷಿಯೋ ಯಾವ ರೇಷಿಯೋ, A/B will be equal to M/N, which will be equal to some common ratio X/Y ಅನ್ಕೊಳ್ಳೋಣ, ಸಿಂಪ್ಲೆಸ್ಟ್ ಫಾರ್ಮಲ್ಲಿ. ಸೊ ಇದು ನಿಮ್ಮ ಥಿಯರಮ್. ಇದು ಹೇಳುತ್ತಷ್ಟೇ, ಇದ್ರದ್ದು ಪ್ರೂಫ್ ಇದೆ, ಇದ್ರದ್ದು ನ್ಯೂಮರಿಕಲ್ಸ್ ಇದೆ ನಿಮಗೆ. ಸರಿನಾ? ಮೊದಲು ನ್ಯೂಮರಿಕಲ್ಸ್ ಮಾಡೋಣ, ಆಮೇಲೆ ಪ್ರೂಫ್ ಆಮೇಲೆ ಮಾಡೋಣ. ನಂದು ಉಲ್ಟಾ ಹೋಗ್ತೀನಿ. ಏನಕ್ಕೆ ಅಂತ ಹೇಳಿ, ನಿಮಗೆ ಫಸ್ಟ್ ಮೊದಲು ಹೇಗೆ ಉಪಯೋಗಿಸೋದೇನೋ ಅಂತ ತಿಳ್ಕೊಂಡ್ರೆ ಥಿಯರಮ್ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಮ್ಗೆ ಬಿಟ್ಟಿದೆ, ನೀವು ಥಿಯರಮ್ ಮಾಡಿ ಇದನ್ನ ಪ್ರಾಬ್ಲಮ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಮೊದಲು ಪ್ರಾಬ್ಲಮ್ಸ್ ಮಾಡಿ ಆಮೇಲೆ ಥಿಯರಮ್ ಮಾಡ್ಬೋದು, ನಿಮ್ಗೆ ಬಿಟ್ಟಿದ್ದು. ಬಟ್ ನನ್ನ ಸೀಕ್ವೆನ್ಸಲ್ಲಿ ನ್ಯೂಮರಿಕಲ್ಸ್ ಫಸ್ಟ್ ಬರುತ್ತೆ, ಆಮೇಲೆ ಥಿಯರಮ್.